ಸಮಾಜದಲ್ಲಿ ಹೆಣ್ಮಕ್ಳ ಮೇಲೆ ಅನೇಕ ರೀತಿ ಶೋಷಣೆಗಳು ನಡೀತಾ ಇದಾವೆ. ಇದ್ರ ಬಗ್ಗೆ ನೀನ್ ಹೇಳ್ತೀಯಪ್ಪ? ಎಲ್ಲಾರನು ಅಕ್ಕ ತಂಗಿಯಾಗಿ ನೋಡಕ್ಕಾಗಲ್ಲ. ಆದ್ರೆ ನಮ್ಮ ಮನೆಯಲ್ಲಿ ಅಕ್ಕ ತಂಗಿ ಎಲ್ಲ ಇರ್ತಾರೆ ತಾನೆ. ನಾವು ಆ ಟೈಪ್ ನೋಡ್ತೀವಿ. ನಮ್ಮ ಅಕ್ಕ ಇವರು ನಮ್ ದೊಡ್ಡವರಾದ್ರೆ ಎಲ್ಲಾರು ನಾವು ಅಕ್ಕ ಅಕ್ಕ ಅಂತ ಕರಿತೀವಿ. ಓ ಬಾ ಅಂತ ಕರೆಯಕ್ಕಾಗಲ್ಲ. ನಮ್ ಚಿಕ್ಕವರಾದ್ರೆ ಬಾ ಅಮ್ಮ ಹೋಗಮ್ಮ ಅಂತ ನಾವು ಎಲ್ಲರಿಗೂ ಮರ್ಯಾದೆ ಕೊಡ್ತೀವಿ. ಈಚೆಗಡೆ ಎಲ್ಲ ಸಮಾಜ ಹೆಂಗಿರುತ್ತೆ, ನಮ್ಮ ಅಕ್ಕ ತಂಗಿ ನಾವ್ ಯಾವ ತರ ನೋಡ್ಬೇಕು, ಅವರೆಲ್ಲ ಅನ್ಎಜುಕೇಟೆಡ್ ಇರ್ತಾರೆ. ಕೆಲವು ಜನ ಎಲ್ಲ ಅವ್ರಿಗೆ ಆ ತರ ಗೊತ್ತಿರಲ್ಲ. ನಾವ್ ಯಾವ ತರ ನೋಡ್ಬೇಕು ಹುಡುಗಿರ್ನ, ಯಾವ ತರ ಅವ್ರ ಹತ್ರ ಮಾತಾಡ್ಬೇಕು. ಅಂದ್ರೆ ಕಾಲೇಜ್ಗೆ ಎಜುಕೇಶನ್ ಆಗಿದ್ರೆ ಕಾಲೇಜು ಸ್ಕೂಲಲ್ಲೆಲ್ಲ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ ಹುಡುಗಿರ ಹತ್ರ ಹೆಂಗ್ ಮಾತಾಡ್ಬೇಕು, ಹೆಂಗ್ ಬಿಹೇವ್ ಮಾಡ್ಬೇಕು ಅಂತ. ಅಕ್ಕ ತಂಗಿ ಎಲ್ಲ ಇದ್ರೆ ಅವ್ರಿಗೆಲ್ಲ ಗೊತ್ತಿರತ್ತೆ. ಸರ್ಕಾರ ಚೇಂಜ್ ಆಗಿ ಡೈರೆಕ್ಟ್ ಆರ್ಡರ್ ಕೊಡ್ಬೇಕು. ಈ ತರ ಮಾಡೋರ್ನ ಎಲ್ಲಿ ಸಿಕ್ಕಿದ್ರೆ ಇಮಿಡಿಯೇಟ್ ಆಗಿ ಅಲ್ಲೇ ಶೂಟ್ ಮಾಡ್ಬಿಡ್ಬೇಕು. ಆ ತರ ಇರ್ಬೇಕು. ಅವಾಗೆ ಇವಾಗ ಒಬ್ಬರನ್ನ ಶೂಟ್ ಮಾಡಿದ್ರೆ ಇನ್ನೊಬ್ರು ಭಯ ಬರ್ತದೆ. ಹೋಗಂಗಿದ್ರೆ ಅವ್ನ್ ರೇಪ್ ಮಾಡಿದ್ರೆ ಅವ್ನ್ ಶೂಟ್ ಮಾಡಿದ್ರೆ ನಾನು ಹೋದ್ರೆ ನಾನು ಸಾಯ್ತೀನಿ ಅಂತ ಅವ್ನ್ ಗೊತ್ತಾಗ್ಬೇಕು, ಭಯ ಬರ್ಬೇಕು. ಅವ್ನು ಯಾವ ತರ ನೋಡ್ತಾ ಇದ್ದಾನೆ, ನಮ್ಮ ಹತ್ರ ಯಾವ ತರ ಬಿಹೇವ್ ಮಾಡ್ತಾ ಇದ್ದಾನೆ, ನಮ್ಮ ಹತ್ರ ಯಾವ ತರ ಬರ್ತಾ ಇದ್ದಾನೆ ಅಂತ ಅವ್ರಿಗೆ ಗೊತ್ತಾಗತ್ತೆ. ಅವಾಗ ಅವ್ರು ಸೇಫ್ ಆಗ್ಬೇಕು ಅಷ್ಟೇ. ಸಮಾಜದಲ್ಲಿ ಹೆಣ್ಮಕ್ಳ ಮೇಲೆ ಅನೇಕ ರೀತಿ ಶೋಷಣೆಗಳು ನಡೀತಾ ಇದಾವೆ. ಇದ್ರ ಬಗ್ಗೆ ನೀನ್ ಹೇಳ್ತೀಯಪ್ಪ? ಆದ್ರೆ ಇವಾಗ ಅವ್ರು ಹೇಳಿದ್ರು ಹುಡುಗರೆಲ್ಲ ಆತರ ನೋಡ್ತಾರೆ, ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ. ಎಲ್ಲ ಹುಡುಗರು ಆತರ ಇಲ್ಲ, ಕೆಲವು ಜನ ಹುಡುಗರು ಮಾತ್ರ ಆತರ ಇರ್ತಾರೆ. ಎಲ್ಲ ಹುಡುಗರು ಆತರ ಇರ್ತಾರೆ ಅನ್ನೋದಕ್ಕೆ ಅವ್ರು ಏನ್ ಹೇಳ್ಕೊಬೇಕಂದ್ರೆ ಅವ್ರ ಮನೆಯಲ್ಲಿ ಅಣ್ಣ ತಮ್ಮ ಎಲ್ಲ ಇರ್ತಾರೆ. ಆ ತರನೇ ನಮ್ಮ ಮನೆಯಲ್ಲಿ ಕೂಡ ನಮ್ಮ ಅಕ್ಕ ತಂಗಿ ಎಲ್ಲ ಇರ್ತಾರೆ. ಎಲ್ಲಾರನು ಅಕ್ಕ ತಂಗಿಯಾಗಿ ನೋಡಕ್ಕಾಗಲ್ಲ. ಆದ್ರೆ ನಮ್ಮ ಮನೆಯಲ್ಲಿ ಅಕ್ಕ ತಂಗಿ ಎಲ್ಲ ಇರ್ತಾರೆ ತಾನೆ. ನಾವು ಆ ಟೈಪ್ ನೋಡ್ತೀವಿ. ನಮ್ಮ ಅಕ್ಕ ಇವರು ನಮ್ ದೊಡ್ಡವರಾದ್ರೆ ಎಲ್ಲಾರು ನಾವು ಅಕ್ಕ ಅಕ್ಕ ಅಂತ ಕರಿತೀವಿ. ಓ ಬಾ ಅಂತ ಕರೆಯಕ್ಕಾಗಲ್ಲ. ನಮ್ ಚಿಕ್ಕವರಾದ್ರೆ ಬಾ ಅಮ್ಮ ಹೋಗಮ್ಮ ಅಂತ ನಾವು ಎಲ್ಲರಿಗೂ ಮರ್ಯಾದೆ ಕೊಡ್ತೀವಿ. ನಮ್ ಕ್ಲಾಸ್ ಮೇಟ್ಸ್ ಆದ್ರೆ ಹೆಸರಿಟ್ಟು ಎಲ್ಲ ಕರಿತೀವಲ್ಲ, ಆ ತರ. ಆದ್ರೆ ಎಲ್ಲ ಹುಡುಗರು ಆ ತರ ಇರಲ್ಲ ಅಂತ ನಾನು ಹೇಳ್ತೇನೆ ಅಷ್ಟೇ. ಈಗ ಸಮಾಜದಲ್ಲಿ ನೀನು ಎಷ್ಟೋ ಇನ್ಸಿಡೆಂಟ್ಸ್ ನೋಡಿರ್ತೀಯ. ತಂದೆ ಮಗಳ ಮೇಲೆ ಅತ್ಯಾಚಾರ ಮಾಡೋದಾಗಿರ್ಬೋದು, ಅಥವಾ ಚಿಕ್ಕಪ್ಪ ಮಗಳ ಮೇಲೆ ಮಾಡ್ತಾರೆ, ಮತ್ತೆ ಅಣ್ಣ ತಂಗಿ ಮೇಲೆ ಮಾಡಿರ್ತಾರೆ. ಎಷ್ಟೋ ಒಂದು ಇನ್ಸಿಡೆಂಟ್ಸ್ ನಡೆದಿದಾವೆ. ಒಂದು ಚಿಕ್ಕ 5 ವರ್ಷ 10 ವರ್ಷ ಮಕ್ಕಳ ಮೇಲೆಲ್ಲ ಮಾಡ್ತಿದ್ದಾರೆ ಅತ್ಯಾಚಾರಗಳನ್ನ. ಇದ್ರ ಬಗ್ಗೆ ನೀನೇನ್ ಹೇಳ್ತೀಯಪ್ಪ? ಅದ್ರ ಬಗ್ಗೆ ನಾನು ಏನ್ ಹೇಳೋದಂದ್ರೆ, ಅವರು ಈಚೆಗಡೆ ಎಲ್ಲ ಸಮಾಜ ಹೆಂಗಿರುತ್ತೆ, ನಮ್ಮ ಅಕ್ಕ ತಂಗಿ ನಾವ್ ಯಾವ ತರ ನೋಡ್ಬೇಕು, ಅವರೆಲ್ಲ ಅನ್ಎಜುಕೇಟೆಡ್ ಇರ್ತಾರೆ. ಕೆಲವು ಜನ ಎಲ್ಲ ಅವ್ರಿಗೆ ಆ ತರ ಗೊತ್ತಿರಲ್ಲ. ನಾವ್ ಯಾವ ತರ ನೋಡ್ಬೇಕು ಹುಡುಗಿರ್ನ, ಯಾವ ತರ ಅವ್ರ ಹತ್ರ ಮಾತಾಡ್ಬೇಕು. ಅಂದ್ರೆ ಕಾಲೇಜ್ಗೆ ಎಜುಕೇಶನ್ ಆಗಿದ್ರೆ ಕಾಲೇಜು ಸ್ಕೂಲಲ್ಲೆಲ್ಲ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ ಹುಡುಗಿರ ಹತ್ರ ಹೆಂಗ್ ಮಾತಾಡ್ಬೇಕು, ಹೆಂಗ್ ಬಿಹೇವ್ ಮಾಡ್ಬೇಕು ಅಂತ. ಅಕ್ಕ ತಂಗಿ ಎಲ್ಲ ಇದ್ರೆ ಅವ್ರಿಗೆಲ್ಲ ಗೊತ್ತಿರತ್ತೆ. ಯಾವ ತರ ನಮ್ ತಂಗಿ ಹತ್ರ ಇರ್ಬೇಕು, ಯಾವ ತರ ನಮ್ಮ ಅಕ್ಕ ಹತ್ರ ಇರ್ಬೇಕು. ಲೈಕ್ ಸ್ಕೂಲ್ಗೆಲ್ಲ ಹೋದ್ರೆ ದೊಡ್ಡವ್ರ ಹತ್ರ ಯಾವ ತರ ಮಾತಾಡ್ಬೇಕು ಎಲ್ಲ ಅವ್ರಿಗೆ ಗೊತ್ತಿರತ್ತೆ. ಅದ್ರಾಗಾಗಿ ಅವ್ರು ಅನ್ಎಜುಕೇಟೆಡ್ಸ್ ಎಲ್ಲ ಇರ್ತಾರೆ. ಈಗ ಅವ್ರು ಅನ್ಎಜುಕೇಟೆಡ್, ಓಕೆ. ಈಗ ತಂದೆ ಮಗಳ ಸಂಬಂಧ ಎಷ್ಟು ಚೆನ್ನಾಗಿರುತ್ತೆ ನಮಗೆ ಗೊತ್ತಿರುತ್ತೆ. ಆದ್ರೆ ತಂದೆ ಮಗಳ ಮೇಲೆ ಅತ್ಯಾಚಾರ ಮಾಡೋಂಥದ್ದು ಏನಿದೆ? ಅದ್ ಆತರ ತಂದೆ ಮಗಳ ಮೇಲೆ ಮಾಡ್ತಾನೆ ಅಂದ್ರೆ ಅವ್ನ್ಗಿರ್ಬೇಕು ಅದು. ಅವಳು ನನ್ನ ಮಗಳು, ಅವನ ಎಷ್ಟು ಪ್ರೀತಿಯಿಂದ ಸಾಗಿರ್ತೀನಿ. ಹುಟ್ಟದಾಗ್ನಿಂದ ಬೆಳೆಯೋ ಮಗುವರ್ಗು ಎಲ್ಲ ನೋಡಿರ್ತಾನೆ ಅವಳನ್ನ. ನನ್ನ ಮಗಳು ಅವಳು ಎಲ್ಲ ತಕೊಂಡಿರ್ತಾನೆ. ಸ್ಕೂಲು ಕಾಲೇಜು ಅವಳಿಗೆ ಏನ್ ಬೇಕು ಎಲ್ಲ, ಬ್ಯಾಗ್ ಪೆನ್ ಎಲ್ಲ ಪ್ರತಿಯೊಂದು ಅಪ್ಪನಾಗಿ ಎಲ್ಲ ಪ್ರೊವೈಡ್ ಮಾಡಿರ್ತಾನೆ. ಅದ್ರ ಅವನೇ ತಿಳ್ಕೊಬೇಕು ಅವಳು ನನ್ನ ಮಗ, ಅವಳು ನನ್ನ ಮಗಳು ಆ ತರ ಅಂತ. ಈಗ ಈ ತರ ಒಂದು ವ್ಯಕ್ತಿಗಳಿಗೆ ನೀನ್ ಯಾವ ರೀತಿ ಪನಿಷ್ಮೆಂಟ್ ಮಾಡ್ಬೇಕು ಅಂತ ಹೇಳ್ತೀನಿ? ಡೈರೆಕ್ಟ್ ಎನ್ಕೌಂಟರ್ ಅಂತ ಹೇಳ್ತೀನಿ. ಅದೇ ನಮ್ಮ ಸರ್ಕಾರ ಅದಕ್ಕೆ ಒಪ್ತಾ ಇಲ್ವಲ್ಲ. ಸರ್ಕಾರ ಚೇಂಜ್ ಆಗೋವರೆಗೂ ಈ ರೇಪ್ಗಳು ಚೇಂಜ್ ಆಗಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಸರ್ಕಾರ ಚೇಂಜ್ ಆಗಿ ಡೈರೆಕ್ಟ್ ಆರ್ಡರ್ ಕೊಡ್ಬೇಕು. ಈ ತರ ಮಾಡೋರ್ನ ಎಲ್ಲಿ ಸಿಕ್ಕಿದ್ರೆ ಇಮಿಡಿಯೇಟ್ ಆಗಿ ಅಲ್ಲೇ ಶೂಟ್ ಮಾಡ್ಬಿಡ್ಬೇಕು. ಆ ತರ ಇರ್ಬೇಕು. ಅವಾಗೆ ಇವಾಗ ಒಬ್ಬರನ್ನ ಶೂಟ್ ಮಾಡಿದ್ರೆ ಇನ್ನೊಬ್ರು ಭಯ ಬರುತ್ತೆ. ಈಗ ನಮ್ ಸಾರ್ ಅಲ್ಲಿ ನಾವು ಹೊಡಿತಾ ಇದ್ರೆ ನಮ್ಗೆ ಇಲ್ಲಿ ಭಯ ಬರುತ್ತೆ. ನೆಕ್ಸ್ಟ್ ನಾವು ಹೋಗ್ಬೇಕು, ನಾವು ಹೊಡಿಸ್ಕೊಬೇಕಂತ. ಆ ತರ ಇನ್ನೊಬ್ರು ರೇಪ್ ಮಾಡಕ್ ಹೋಗ್ಬಾರ್ದು. ಹೋಗಂಗಿದ್ರೆ ಅವ್ನ್ ರೇಪ್ ಮಾಡಿದ್ರೆ ಅವ್ನ್ ಶೂಟ್ ಮಾಡಿದ್ರೆ ನಾನು ಹೋದ್ರೆ ನಾನು ಸಾಯ್ತೀನಿ ಅಂತ ಅವ್ನ್ ಗೊತ್ತಾಗ್ಬೇಕು, ಭಯ ಬರ್ಬೇಕು. ಸಮಾಜಕ್ಕೆ ನೀನ್ ಏನು ಮೆಸೇಜ್ ಕೊಡ್ತೀಯ? ಮೆಸೇಜ್ ಕೊಡಿದ್ರೆ ಅಂದ್ರೆ ನೀನ್ ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ? ಏನ್ ಮಾಡ್ಬೇಕು, ಎಲ್ಲಾ ಹುಡುಗರು ಆ ತರ ಇರಲ್ಲ. ಕೆಲವು ಜನ ಹುಡುಗರು ಇರ್ತಾರೆ, ಅವ್ರ ಹತ್ರ ಅವ್ರು ನೋಡೋ ದೃಷ್ಟಿಯಿಂದ ಹುಡುಗರಿಗೆ ಗೊತ್ತಾಗುತ್ತೆ ಅವ್ನು ಯಾವ ತರ ನೋಡ್ತಾ ಇದ್ದಾನೆ, ನಮ್ಮ ಹತ್ರ ಯಾವ ತರ ಬಿಹೇವ್ ಮಾಡ್ತಾ ಇದ್ದಾನೆ, ನಮ್ಮ ಹತ್ರ ಯಾವ ತರ ಬರ್ತಾ ಇದ್ದಾನೆ ಅಂತ ಅವ್ರಿಗೆ ಗೊತ್ತಾಗತ್ತೆ. ಅವಾಗ ಅವ್ರು ಸೇಫ್ ಆಗ್ಬೇಕು ಅಷ್ಟೇ.